ಹಾಯ್ ಫ್ರೆಂಡ್ಸ್, ಏನಿದು ವಾಟ್ ಈಸ್ ದಿಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ. ಮತ್ತು ಏರ್ ಫ್ರೈಯರಲ್ಲಿ ಫ್ರೆಂಚ್ ಫ್ರೈಸನ್ನು ಮಾಡೋಣ. ಈ ಥರ ರೆಡಿಮೇಡ್ ಫ್ರೆಂಚ್ ಫ್ರೈಸ್ ಪ್ಯಾಕೆಟ್ ಮತ್ತು ಸ್ಮೈಲೀಸ್ ಪ್ಯಾಕೆಟ್ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಸೂಪರ್ ಮಾರ್ಕೆಟಿನ ಫ್ರೀಝರ್ ಸೆಕ್ಷನಲ್ಲಿ ಇರುತ್ತೆ. ಮನೆಯಲ್ಲಿ ಲೈಫ್ ಲಾಂಗ್ ಕಂಪ್ನಿಯ ಏರ್ ಫ್ರೈಯರ್ ಇದೆ. ಸೊ ಅದರಲ್ಲಿ ನಾನು ಫ್ರೆಂಚ್ ಫ್ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ನಿಮಗಿಷ್ಟ ಆಗಿರೋ ಬ್ರ್ಯಾಂಡಿನ ಏರ್ ಫ್ರೈಯರನ್ನು ಪರ್ಚೇಸ್ ಮಾಡಿ ಫ್ರೆಂಚ್ ಫ್ರೈಸನ್ನ ಮಾಡ್ಬೋದು. ಪ್ರೊಸೀಜರ್ ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ. ಈ ಥರ ಟ್ರೇ ಇರುತ್ತೆ. ಈ ಟ್ರೇನ ಓಪನ್ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಬೇಕು, ಸೊ ದಟ್ ಫ್ರೆಂಚ್ ಫ್ರೈಸ್ ಎಲ್ಲ ಕೆಳಗಡೆ ಅಂಟಲ್ಲ. ಸೊ ಒಂದೇ ಒಂದು ಚಮಚ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಡಬೇಕು. ನೆಕ್ಸ್ಟ್ ಈಗ ರೆಡಿಮೇಡ್ ಫ್ರೆಂಚ್ ಫ್ರೈಸ್ ತಂದಿದ್ವಲ್ಲ ಅದನ್ನು ಈ ಪ್ಯಾನಲ್ಲಿ ಹಾಕಿಬಿಡೋದು. ತುಂಬ ಬ್ರ್ಯಾಂಡಿನ ಫ್ರೆಂಚ್ ಫ್ರೈಸ್ ಇದೆ ಮಾರ್ಕೆಟಲ್ಲಿ. ನಿಮಗೆ ಯಾವ್ದು ಇಷ್ಟನೋ ಆ ಬ್ರ್ಯಾಂಡಿನ ಫ್ರೆಂಚ್ ಫ್ರೈಸನ್ನು ತಗೊಳ್ಳಿ. ಈಗ ಈ ಟ್ರೇನ ವಾಪಸ್ ಮಷಿನ್ ಒಳಗೆ ಹಾಕಿಬಿಟ್ಟು ನಮಗೆ ಎಷ್ಟು ಮಿನಿಟ್ಸ್ ಹಾಗೆ ಎಷ್ಟು ಡಿಗ್ರಿ ಟೆಂಪರೇಚರ್ ಬೇಕೋ ಅಷ್ಟು ಸೆಟ್ ಮಾಡ್ಕೊಬೋದು. ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುವಲಲ್ಲಿ ಕೊಟ್ಟಿರ್ತಾರೆ ಯಾವ ಐಟಮನ್ನು ಎಷ್ಟೆಷ್ಟು ಹೊತ್ತು ಹಾಗೂ ಎಷ್ಟೆಷ್ಟು ಡಿಗ್ರಿಯಲ್ಲಿ ಇಡಬೇಕು ಅಂತ. ಅದೇ ಪ್ರಕಾರ ನಾವು ಸೆಟ್ ಮಾಡಿಬಿಟ್ಟು ಆನ್ ಮಾಡಿದರೆ ಆಯಿತು ಮಷೀನನ್ನು. ಸ್ವಲ್ಪ ಹೊತ್ತು ಆದಮೇಲೆ ಮಷೀನನ್ನು ಪಾಸ್ ಮಾಡಿ ಈಗ ಟ್ರೇನ ಒಂದ್ಸಲಿ ಶೇಕ್ ಮಾಡಿ ಮತ್ತೆ ಇಡಬೇಕು. ಸೊ ದಟ್ ನಮ್ಮ ಆಲೂಗಡ್ಡೆ ಇದೆಯಲ್ಲ ಅದು ಎಲ್ಲ ಕಡೆ ಕೂಡ ಚೆನ್ನಾಗಿ ಏರ್ ಫ್ರೈ ಆಗುತ್ತೆ ವಿದೌಟ್ ಆಯಿಲ್. ಇವತ್ತು ನಾವು ಫ್ರೆಂಚ್ ಫ್ರೈಸನ್ನು ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀವಿ. ಮಷೀನನ್ನು ಪಾಸ್ ಮಾಡಿದ್ವಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಟೈಮ್ ಮುಗೀತು. ಈಗ ನಾವು ಓಪನ್ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಎಷ್ಟು ಈಸಿ. ನಾವಿಲ್ಲಿ 5 ಮಿನಿಟ್ಸ್ ಇಟ್ಟಿದ್ವಿ 200 ಡಿಗ್ರಿ ಸೆಲ್ಸಿಯಸ್ಸಿಗೆ. ನಮ್ಮ ಫ್ರೆಂಚ್ ಫ್ರೈಸ್ ರೆಡಿ. ಎಣ್ಣೆ ಇಲ್ಲದೆ ಬರೀ ಗಾಳಿಯಲ್ಲೇ ನಾವು ಫ್ರೆಂಚ್ ಫ್ರೈಸನ್ನು ರೆಡಿ ಮಾಡಿದ್ವಿ. ಇದೇ ಥರ ನೀವು ಸ್ಮೈಲೀಸನ್ನು ಕೂಡ ಮಾಡ್ಬೋದು. ಈಗ ಮಾಡಿದ ಫ್ರೆಂಚ್ ಫ್ರೈಸನ್ನು ನಾವು ನಮಗೆ ಇಷ್ಟವಾದ ಸಾಸ್ ಜೊತೆ ಹಾಕ್ಕೊಂಡು ತಿಂತೀವಿ. ಇದೇ ಥರ ನೆಕ್ಸ್ಟ್ ಟ್ರಿಪ್ಪು ನಾವು ಸ್ವಲ್ಪ ಫ್ರೆಂಚ್ ಫ್ರೈಸ್ ಹಾಗೆ ಸ್ಮೈಲೀಸನ್ನು ಕೂಡ ಹಾಕಿ ಮಾಡಿದ್ವಿ. ಸೂಪರಾಗಿತ್ತು. ಎಣ್ಣೆ ಇಲ್ದಿದ ಕಾರಣ ಆರೋಗ್ಯಕ್ಕೂ ಒಳ್ಳೆಯದು. ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಏರ್ ಫ್ರೈಯರ್ ಇದ್ದರೆ. ಹಾಗೆ ಮನೆಯಲ್ಲೇ ಫ್ರೆಂಚ್ ಫ್ರೈಸನ್ನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೆ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ. ಖಂಡಿತ ನೀವು ಅದನ್ನು ಕೂಡ ನೋಡಿ ಹಾಗೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮೈಕ್ರೋವೇವ್ ಅವನಲ್ಲೂ ಕೂಡ ಫ್ರೆಂಚ್ ಫ್ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಆ ವಿಡಿಯೋದ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಖಂಡಿತ ಅದನ್ನು ನೋಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.